ರೀ ತಯಾರಾದ್ರಿ? ಎಷ್ಟೊತ್ತಾತಿನ್ನು ತಯಾರಾಗಿಲ್ಲ ನೀವು? ಹಾಗೇನಲ್ಲ ಅರಿವಿ ಯೋ ದೇವ್ರೇ, ಮನೆಯಾಗಿದ್ರು ಇದೇ ಅರಿವಿ, ಹೊಲಕ್ಕೆ ಹೋದ್ರು ಇದೇ ಅರಿವಿ. ತಿಗಿ ಹುಡುಗ ಕನ್ನೆ ನೋಡಕ್ ಹೊಂಟೇವೇನು? ಹಂಗ ಹೊಂಟೇವನ? ಒಂದು ಕಮ್ಮ ನಂಗೆ ಹಾಕೋರಿ. ಇದು ನಾನು ಒಂದು ಹೊಲ್ದಿದ್ದೆ ನೋಡ್ರಿ, ಅದನ್ನ ಹಾಕೊಂಬಿಡ್ರಿ. ಮರ ನೀ ಹೊಲ್ದಿದ್ ಬೇಡ, ಅದೊಂದು ಈಟ್ ಚಲೋ ಆಗಿಲ್ಲ. ನೀ ಏನಿದ್ರು ಹೆಣ್ಮಕ್ಳ ಅರ್ಬಿ ಹೊಲ್ಯಾಕಷ್ಟ, ಗಂಡ್ಮಕ್ಳ ಅರ್ಬಿಗೆ ಸೂಟ್ ಇಲ್ಲ. ಏನು ನಾ ಹೇಳಿದ್ರು ನೀವು ಹೊಲ್ದಿಟ್ಟಿ ಅವತ್ತು, ನನಗಂತೂ ಹಾಕೊಳಕ್ ಆಗೋದಿಲ್ಲ ಅದನ್ನ. ನನ್ನ ಕಡೆ ಬೇರೆ ಜುಬ್ಬ ಐತೆ, ನಾ ಹಾಕೋತೀನಿ ಸುಮ್ಮನೆ. ಹಂಗ ನಿಮ್ಗೆ ಪುಕ್ಷಟಿ ಹೊಲ್ಕೊಟ್ನಲ್ಲ, ಅದಕ್ಕೆ ಚಲೋ ಇಲ್ಲ ಅಂತೀರಿ. ರೊಕ್ಕ ಕೊಟ್ಟು ಹೊಲ್ಸ್ಕೊಂಡಿದ್ದು ಚಂದ ಅನಿಸ್ತಾವ ನಿಮಗೆ. ಏನಾರ ಮಾಡ್ರಿ. ಅಯ್ಯೋ ಇದು ಅಪ್ಪಣ, ಅಪ್ಪ ನಾಗೇಶ, ಎಷ್ಟೊತ್ತಿಲ್ಲ ಇನ್ನೂ ತಯಾರಾಗದ? ಹ್ಞೂ ಬೇ ಹಾಕನಿ. ಅವ ನಿನ್ನೆಯಿಂದ ಏನೋ ಮಾತಾಡ್ಬೇಕಂತಂದೆ, ನೀ ಮಾತಾಡಕ್ಕೆ ಬಿಡ್ಲಿಲ್ಲ. ಅದು ಹೋಗ್ಲಿ, ನನಗೆ ಹೇಳಲಾರ್ದ ದಿಢೀರ್ ಅಂತೇಳಿ ಕನ್ನೆ ನೋಡೋದು ಇಟ್ಕೊಂಡಿರಲ್ವ? ನನಗೊಂದು ಮಾತು ಹೇಳ್ಬೇಕಿತ್ತ ನಿನ್ನೆ. ಇಲ್ಲಪ್ಪ, ನಿಮ್ಮ ಅಪ್ಪ ಹೇಳ್ತಾರಂತ ಅನ್ಕೊಂಡೆ ನಾನು. ಅವ್ರು ಹೇಳಾರಂತ ನಾ ಸುಮ್ಮನೆಗೇನಿ, ನಾ ಹೇಳೇನಂತ ಅವ್ರು ಸುಮ್ಮನೆಗ್ಯಾರ. ಇಬ್ರು ಹೇಳೇ ಇಲ್ಲ ಅಂತ ನಂಗೆ ಗೊತ್ತೇ ಇಲ್ಲಪ್ಪ. ನಿನಗೇನು ಹೇಳಬಾರ್ದು ಅಂತೇಳನ? ಹಾಗೇನಿಲ್ಲ, ನಿನಗೆ ಹೇಳ್ಬೇಕಂತೇಳಿ ಇದ್ದಿದ್ದೆ, ಆದ್ರೆ ಅವ್ರು ಹೇಳಿರ್ತಾರಂತ ಮಾಡಿದ್ದೆ. ಹೊಳ್ಳಿ ನೀನು ನಿನ್ನೆಲ್ಲ ಹೊರಗೆ ಹೋದಿ, ನಾನು ಮತ್ತೆ ಮಾತಿಗೆ ಸಿಕ್ಕೇ ಇಲ್ಲ. ಈಗ ಅವ್ರ ಮನೆಗೆ ಬರ್ತೇವೆ ಅಂತ ಹೇಳ್ಬಿಟ್ಟೇವಿ. ಈಗ ನಿನಗೆ ಹೇಳಿಲ್ಲ ಅನ್ನೋ ಕಾರಣಕ್ಕೆ ನೀವು ಅಲ್ಲಿಗೆಲ್ಲ ಅನ್ನಕೋಬೇಡಪ್ಪ. ಸುಮ್ಮನೆ ಮನೆ ಹೋಗ್ತತಿ. ಅದಕ್ಕೆ ಇಷ್ಟಕ್ಕೆ ನೀ ಹೆಂಗಿದ್ರೆ ಹೇಳಿದ್ದೆಲ್ಲ, ನೀ ಯಾವ ಹುಡುಗಿ ತೋರಿಸ್ತೀಯ ಹುಡುಗಿನ ಲಗ್ನಕ್ಕನಿ ಅಂತೇಳಿ. ಮತ್ತೆ ನಾವಿನ್ನೂ ಇವತ್ತು ಹೊಂಟೇವೆ, ಬಾರ್ಲಾ? ಏನಾಗಬಾರ್ದು ಆತೀಗ? ಅಂದೊಂಚೂರು ಬೇರೆ ಕೆಲಸನೂ ಇತ್ತು. ಏನು ಬೇಕಾದ ಕೆಲಸ ಇರಲಿ, ಈಗ ಹೊಂಟೇವೆ ಅಂದಮೇಲೆ ಬಿಡ್ಕೊಂಡು ಕುಂದ್ರೋದು ಬೇಡ. ಏನು ಇದನ್ನು ಮುಗಿಸ್ಕೊಂಡು ಆಮೇಲೆ ನಿನ್ನ ಕೆಲಸ ನೀ ಮಾಡ್ಕೊಳ್ಳುವಂತೆ. ನಡಿ ಹೋಗಿ ಪಟ್ನ ಅರ್ಬೇಕಂಬ್ರವು. ಪಾಪ ವೈವ ನನ್ನ ಮಗ ಹೇಳಂಗೆ ಮುಂದುವರೆದ್ರು ಸುಮ್ಮನೆ ಐತಿ. ಬೇರೆ ಯಾರಾದ್ರೂ ನನಗೆ ಯಾಕೆ ಹೇಳಿಲ್ಲ ನೀವು ಅಂತೇಳಿ ಜಗಳ ಮಾಡೋರಿದ್ರು. ಮಗಳನ್ನಂತರ ಸರಿ ಕೊಟ್ಟಿಲ್ಲ ದೇವ್ರು. ಮಗನಾರ ಒಂದು ಚಲೋ ಮಗ ಹುಟ್ಟ್ಯಾನಲ್ಲ, ಅಷ್ಟ ಸಾಕು. ಹಂಗೈತಿ ಹಂಗೆ. ನೀ ಹೊಲ್ದಿದ್ದು ಹಾಕೊಂಡಿದ್ನಂದ್ರ ಮಂಗ್ಯ ಕಣಕ್ ಕಾಣ್ತಿದ್ದೆ. ಆಯ್ತಪ್ಪ, ಇದು ರೊಕ್ಕ ಕೊಟ್ಟು ಹೊಲ್ಸಿ ಅಲ್ಲ, ಚಂದ ಕಾಣಕತ್ತೈತಿ. ರೊಕ್ಕ ಕೊಡ್ಲಾರ್ದ ಹೊಲ್ದಿದ್ವಲ್ಲ, ಯಾಕೆ ಚಂದ ಕಾಣ್ತಾವ? ಆಯ್ತು, ಈಗ ಯಾವ್ದೋ ಒಂದು ಹಾಕೊಂಡ್ರಲ್ಲ, ಹೋಲ್ ಬಿಡು. ಹುಡುಗ ಅಲ್ರಿ, ನಿನ್ನೆ ನೀವು ಅವ್ಗೆ ಹೇಳೇ ಇಲ್ಲನ? ನೀವು ಹೇಳಿರಿ ಅಂತೇಳಿ ಪಾಪ ನಾನೇನು ಹೇಳಕ್ಕೆ ಹೋಗಲೇ ಇಲ್ಲ. ಹೇಳಿರ್ತಾರೆ ಬಿಡ ಅಂತೇಳಿ, ಕನೆ ನೋಡಕ್ಕೆ ಹೋಗೋದು ಅಂತೇಳಿ ನಾನು ಇವತ್ತು ಕೇಳಿದ್ರೆ ಪಾಪ ಹುಡುಗ ನನಗೆ ಹೇಳೇ ಇಲ್ಲ. ನೀವು ಇದಕ್ಕಿದ್ದಂಗೆ ಹಿಂಗೆ ಇಟ್ಕೊಂಡ್ರೆ ಹೆಂಗೆ ಒಂದು ಮಾತಾರ ಹೇಳೋಕೆ ಬೇಡ ಅಂತ ಕೇಳ್ತಾ ಅದನ್ನ. ಏನ ಆ ಹುಡುಗ ಒಳ್ಳೇದು, ಪಾಪ ಜಗಳ ಮಾಡಲಿಲ್ಲ, ಚಲೋ ಆಯ್ತು. ಬೇರೆ ಯಾರಾದ್ರೆ ನಮ್ಗೊಂದು ಮಾತು ಹೇಳಾರ್ದ ಮಾಡಕತ್ತೀರಿ ನೀವು. ಅದು ಹೆಂಗೆ ಇಟ್ಕೊಂಡ್ರಿ? ಯಾಕೆ ಮದುವೆ ನನ್ನ ಇಷ್ಟ, ಹಂಗೇನಾರ ಒಂದು ಜಗಳ ಮಾಡ್ತಿದ್ದಿಲ್ಲ ಹೇಳ್ರಿ ನೀವ ನೋಡ. ನಂಗಾರ ಏನಂತೆ ನಾನು? ಹೌದಾ, ನೀ ಹೇಳಿರ್ತಿ ಅಂತ ನಾ ಸುಮ್ಮನಾದ್ನು ಮರೆಯ. ಅಲ್ಲ ಮತ್ತೆ 3 ಹೊತ್ತು ಮಗನ್ ಕುಚ್ಚು ಕುಚ್ಚು ಮಾಡ್ಕೊಂತ ಮಾತಾಡ್ಕೊಂಡ್ ಕುಂದ್ರಕ್ಕೆ ನೀನಪ್ಪ, ನೀನೇ ಹೇಳಿ ಅಂತ ನಾ ಮಾಡೀನಿ. ಶಾಂತ, ಏನಾತ್ರಿ? ಬಾಚಿನ್ಕಿಯಲ್ಲಿ ಇಟ್ಟಿರಿ? ಎಷ್ಟೊತ್ತ ಹುಡುಕಾಡಕತ್ತಿ? ಅವ್ವ, ನನಗೆ ಈ ಬಾಚಿನ್ಕಿದೊಂದು ದೊಡ್ಡ ತೆಲ್ವೇನ ಆಗ್ಬಿಟ್ಟತ್ತಾಗ. ದಿನಾನು ಇಟ್ಟಲ್ಲಿ ಇರೋದಿಲ್ಲ ಅತ್ತಾಗ. ಬಾಚಿನ್ಕಿಯಲ್ಲಿ ಇಟ್ಟಿರಿ? ಬಾಚಿನಿಕ್ಯ ನಾನಿನ್ನು ತೆಲಿನ ಬಾಚ್ಕೊಂಡಿಲ್ಲ. ಜಳಕ ಮಾಡ್ದವನ ಹಂಗೆ ಹಾಕೊಳಕ್ ಹುಡ್ಕ್ಯಾಡ್ ಕೆಂಪದ ಜುಬ್ಬಾ ಪೈಜಾಮ ಸಿಗ್ಲಾರ್ದಕ್ಕೆ ಇದನ್ನ ಹಾಕೊಂಡು ನಿಂತಾನೆ. ಅದು ಎಲ್ಲೈತಿ ಹೇಳ, ಅದನ್ನ ಹಾಕೋಬೇಕು ನಾನು. ಕೆಂಪದು ಇಲಿ ಕಡ್ದೈತಿ. ಅದಕ್ಕೆ ಎಷ್ಟು ಹೇಳ್ತೇನೆ ನಾನು, ಟ್ರಂಕಿನ ಬಾಗ್ಲ ಚಂದಾಗ ಹಾಕು ಅಂತೇಳಿ. ಬೇವ್ರ ವಾಸನಿಗೆ ಇಲಿ ಕಡ್ದು ಬಿಡ್ತಾವ. ಇಲಿ ಮಣ್ಣ ಗಡಗ್ಲಿ ಏಟ್ ಬಂದು ಸೇರ್ಯಾವ ಏನಾತ್ತಾಗ ಸಕಾಗಿ ಹೋಗ್ಬಿಡತ್ ನನಗಂತೂ ಗೊತ್ತಾಗ. ಇಲಿದೊಂದು ಕಾಟ, ನಿಂದೊಂದು ಕಾಟ ನನಗೆ. ನೋಡು ನಾನು ಏನು ಮಾಡಿದ್ದೇನೆ ನೋಡಿ ಅವರಿಗೆ. ಮತ್ತಿನೇನ್ಲೆ ಕೂದಲಾ ಬಿಟ್ಕೊಂಡು ಅಡ್ಗೆ ಮನೆ ತುಂಬ ಆಡಕತ್ತಿ. ಈಗ ನಾಷ್ಟ ಮಾಡೋತ್ತೆ ಉಪ್ಪಿಟ್ಟು ತಿನ್ನಾಕ ಕುಂತ್ರೆ ಅದ್ರ 30 ಕೂದಲು ನಿನ್ನೋ ಬಂದಿರ್ತಾವ. ಉಬ್ಳಿಕ್ ಬಂದಂಗೆ ಹೋಗತಿ. ನಿಮ್ಮನ್ನ ನಾನು ಮಾಡೋ ಕೂದಲಿದ್ರಿದ್ರ ಚಲೋ ಎಣ್ಣೆ ಹಚ್ಚಾತ, ಎಲ್ಲ ಹಚ್ಚಾತ, ಸುಡ್ಗಾಡ್ ಕೂದಲಿದ್ರ ನಿಂದ್ರವಲ್ದ. ಬಾಚಿನಿಕೆಯಲ್ಲಿ ಇಟ್ಟಿರಿ? ಅಲ್ಲಿ ನಾನು ಯಾವಾಗ ಟಿಜರಿ ಈ ಕಡೆ ಸೈಡಿಗೆ ಕಪಾಟ್ನಾಗ ಇಡ್ತಿದ್ದೆಪ್ಪ, ಅಲ್ಲಿಲ್ಲ ಬಾಚಿನಿಕೆ. ಅದು ನಾನು ನಿನ್ನೆ ಲಾಸ್ಟಿಗೆ ಬಾಚ್ಕೊಂಡವ್ರು ನೀವ. ಯವ್ವ, ಇಲಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೋತಿರಲ್ಲ ನೀವು, ಆ ಕೊಬ್ಬರಿ ಎಣ್ಣೆ ವಾಸನಿಗೆ ಬಾಚಿನ್ಕಿ ಹೇಳ್ಕೊಂಡು ಹೋಕ್ಕವು. ಗೊತ್ತನ? ಇದು ಬಿದ್ದಲ್ಲಿ ಇವೆಲ್ಲ ಬಾಚಿನ್ಕಿ. ಈಗ ಹೋಗಿ ಏನಾರ ಇಲಿ ಗುದ್ದು ಎಲ್ಲೈತೆ ಹುಡುಕಿ ಕೆಬ್ರಾಡಿದ್ರೆ ಎಷ್ಟು ಬಾಚಿನ್ಕಿ ಸಿಗ್ತಾವೋ ಗೊತ್ತಿಲ್ಲ ತಗ. ನಂದು ಬಾಚಿನ್ಕಿ ಹೊಳ್ಳ ಕಳ್ತಾನಕತಿ. ಆ ಇಲಿ ಸಲುವಾಗಿ ಸಾಕಾಗಿತ್ತು ನೋಡುವ ತಗ. ಇಲಿದು ಕಾಟ ಹೆಚ್ಚಾಗಿತ್ತು. ತಡಿ ಮಾಡ್ತೀನಿ. ಮಾಡ್ತೇನೆ ಅದಕ್ಕೊಂದು ಸರಿಯಾಗಿರೋ ಔಷಧ ಮಾಡಿ ಇಟ್ಟನಂದ್ರೆ ದಾರಿಗೆ ಬರ್ತದ. ಇಲಿ ಔಷಧ ತೊಗೊಂಡ ಬರ್ತೇನೆ ಇವತ್ತು. ಮೊದ್ಲಾ ಕೆಲಸ ಮಾಡವ, ಸಾಕಾಗೈತೆ ನನಗಂತೂ ಹೊತ್ತಾಗ. ನಂದವು ಈ ಕಾಲೇಜಿನ ಎಷ್ಟು ಬುಕ್ಸ್ ಎಲ್ಲ ಇಟ್ಟಿರ್ತೇನೆ. ಅದ್ರಾಗ ನಿನ್ನೆ ಒಂದು ಫೈಲ್ ಎಲ್ಲ ನಮ್ಮ ಸರ್ ಕೊಟ್ಟಿದ್ರು. ಅದು ಅದ್ರದ್ದು ಕೇಸ್ ಎಲ್ಲ ನೋಡ್ಕೊಂಡು ಹೆಂಗೆ ಇದನ್ನು ಸ್ಟಡಿ ಮಾಡ್ಬೋದು, ನಿಮ್ಮ ಪ್ರಕಾರ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಅದನ್ನು ಕಲಿಯಾಕಂತಿಟ್ಟೇನೆ, ಅದ್ರ ತುದಿ ಕಡ್ದು ಬಿಟ್ಟೈತಿ. ಪುಣ್ಯಕ್ಕೆ ನೋಡೇನಿ ಸ್ವಲ್ಪ ತುದಿ ಕಡ್ದೈತಿ. ಏನಾರು ಅದನ್ನು ಪೂರ್ತಿ ಫೈಲ ಹಾಳು ಮಾಡಿದ್ರೆ ನಾ ಸರ್ಗೆ ಏನು ಉತ್ತರ ಕೊಡ್ಬೇಕಿತ್ತ ಏನೋ. ಈ ಇಲಿ ಕಡ್ದಿದ್ದಕ್ಕೂ ಹೋಗಿ ಏನು ಹೇಳ್ಬೇಕ ಏನಾತಾಗ? ಅಯ್ಯ ಹೇಳ, ನಮ್ಮ ಮನ್ಯಾಗ ಇಲಿ ಅದಾವ್ರಿ, ಅವು ಹಂಗೆ ಮಾಡ್ಯಾವು ಅಂತ ಹೇಳು. ಏನು ಅವ್ರ ಮನ್ಯಾಗ ಏನು ಇಲಿ ಇರಂಗೇ ಇಲ್ಲನ? ಹಂಗೆ ಏನು ಇಲಿನ ಕಾಯ್ಕೊಂಡು ಕುಂದ್ರಕತ್ತಾನ 3 ಹೊತ್ತು? ಏನು ಕಡಿತೈತಿ ಏನು ಕಡಿಯಂಗಿಲ್ಲ ಅಂತೇಳಿ ಏನು ಮಾಡ್ಬೇಕು? ಕೈ ಮೀರಿ ಆಗೈತಿ. ಹೇಳು ಏನಾಗಲ್ಲ. ಶಾಂತ, ನಂಗೆ ಹೊತ್ತಾದ್ಲೆ ಬ್ಯಾರೆ ಅಂಗಿ ಕೊಡ್ಬಾ. ನಂಗೆ ಹೆಣ್ಣು ನೋಡಕ್ಕೆ ಇದನ್ನ ಹಾಕೊಂಬರ್ಲೆ. ಹಾಕೋರಿ, ಏನಾಗೋದಿಲ್ಲ. ಬೇರೆ ಹಾಕೊಂಬರಕ್ಕೆ ಏನೈತಿ? ಏನು ನಾವೇನು ನಿಮಗೆ ನೋಡಕ್ ಹೊಂಟೇವ ಹೆಣ್ಣು? ಯಾವ್ದೋ ಒಂದು ಸಿಗಾಕೊಂಬರ್ರಿ. ನಾ ಅಲ್ಲನ ಸೀರೆ ಉಡ್ಕೊಂಡು ನಿಂತಕ್ಕೆ. ಮತ್ತೆ ನೀ ಯಾಕೆ ಹೊಸ ಉಟ್ಕೊಂಡು ಹಳದಿ ಉಟ್ಕೋಬೇಕಿಲ್ಲ? ಹೆಣ್ಮಕ್ಳು ಚಂದ ಕಾಣ್ಬೇಕು, ಸುಮ್ಮನಿರ್ರಿ. ಇಲ್ಲ ಇದು ಬಿಟ್ಟು ಬೇರೆ ಹಾಕೋರಿ. ಹಳದಿ ಕಲರಿಂದ ಐತಿ ನೋಡ್ರಲ್ಲಿ, ಆ ಹಗ್ಗದಾಗ ನೇತ್ ಬಿಟ್ಟನಿ.
ಕಾಟಿಕಿದಂದು ಈಗ ಕೇಳಿದ್ ನಾವು ಹಾಕೋಬೇಕು, ನಮಗೆ ಬೇಕಾದ ಹಾಕೊಳಕ್ಕೆ ಆಗೋದೇ ಇಲ್ಲ ತಗ, ಸಾಕಾಗೋಕತ್ತ. ಒಂದಿಟ್ಟು ನಿಂದ ಬಾಚಿನ ಕೂಡ ಇವ ಅವ್ರು ತಲೆ ಬಾಚ್ಕೊಂಡು ಹೋಗ್ಕೊಂಡು ಹೊತ್ತಾತ ಏನು ಗಿರ್ಜಿ ಪಾಪ ಮಲೇಶನ ದಾರಿ ಕಾಯಕತ್ತಾರ ಏನಲ್ಲಿ. ನೀನೊಂದವ ಕಲರ್ ಹಚ್ಕೊಂಡ್ಬಿಟ್ಟಿರ್ತಿ ತೆಲಿಗತ್ತಾಗ, ಅದು ನನಗೊಂಥರ ಅದು ತೆಲಿ ಕೂದಲೆಲ್ಲ ಅದ್ರದ್ದು ಬಾಚಿಂಕಿಗೆಲ್ಲ ಕರ್ಕರಗತ್ತೈತಿ. ನಾನು ಬಾಚ್ಕೊಂಡೆ ಅಂದ್ರೆ ಅದು ಆ್ಯಸಿಡ್ ಇದ್ದಂಗೆ, ಕಲರ್ ಹಚ್ಚಿದ ಬಾಚಿಂಕಿಯಿಂದ ಇನ್ನೊಬ್ರು ಬಾಚ್ಕೋಬಾರ್ದು. ನಾರ್ಮಲ್ ಕೂದಲಿದ್ದಾರೆ ಅವರು ಎಲ್ಲ ಕೂದಲು ಬೆಳಗಕ್ಕೆ ಹೋಗುತ್ತಾನ. ನೀ ಬಾಚ್ಕೊಂಡು ಬಚ್ಚಲ್ ಕಟ್ಟಿ ಗಿಡ, ನಾನೆಲ್ಲ ಸ್ವಚ್ಛಗೆ ತೊಳೆದು ತಗೋತೇನೆ. ಅಕ್ಕ ಇದೇನಿದೆ ಹೊರಗುಂಟಿರ್ನ? ಹ್ಞೂನ್ಲ ಆ ಗಿರ್ಜವನ್ನ ಮಗ್ಗ ಕನೆ ನೋಡಕೊಂಡೆ. ಆಯ್ತು ಓ ಬರ್ರಿ, ಹಂಗಾರೆ ಸಂಚಿಕೆ ಬರ್ತಂತ ಹೋಗ, ಒಂಚೂರು ಇನ್ನೂ ಮಾತಾಡೋದಿತ್ತ, ಸಂಚಿಕೆ ಬರ್ತೀನಿ. ಆಯ್ತಪ್ಪ, ನಾನು ಈಗ ಅರ್ಜೆಂಟ್ ಆಗದೆ ನೀ ಅಂತ ಮಾತಾಡೋದ್ರಾಗು ಇಲ್ಲಿಗ. ಆಯ್ತು ಅಕ್ಕ. ಪಾಪ ನಮ್ಮ ತಮ್ಮ ಎದಕ್ಕೆ ಬಂದಿತ್ತ ಏನು ಇರ್ಲಿ, ಸಂಜೆ ಬಂದು ಮಾತಾಡ್ತೀನಿ. ಈಗ ಮಾತಾಡ್ಕೊಂತ ಕುಂತ ಪುರ್ಸತ್ತಿರಂಗಿಲ್ಲ ನನಗೂ. ಮನೆ ಹುಡ್ಕಾಕಿನ ತೊಂದರೆ ಆಗಿಲ್ಲಲ್ರಿ? ನಾ ಅದೇನಲ್ಲೋ ಜೊತೆಗೆ ಕರ್ಕೊಂಬರಕ್ಕ. ಹೌದಲ್ಲ, ನೆನಪಾರಿ ಈಗ ಏನು ಮಾತಾಡೋಕನ್ನೋದ ಗೊತ್ತಾಗಲ್ತಪ್ಪ. ಅಂದಂಗೆ ಕುಂದ್ರಿ, ಇದು ಚಾ ಮಾಡ್ಸನಂದೆ, ಬಿಸಿಲು ಒಂದು ಜಗ್ ಐತ್ರಿ, ಪಾನ್ಕ ಮಾಡಕ್ಕೆ ಹೇಳಿ ಅಂತಳ್ರಿ. ಹೇಳ್ರಿ, ನಮ್ಮ ಅಕ್ಕಿ ಪಾನ್ಕ ಮಾಡಕತ್ತಾಳ, ಕರಿತೀನಿ. ಅಂದಂಗೆ ಹಿಂಗೆ ಕೇಳ್ತಾನಂತ ತಪ್ಪಿಕೋಬೇಡ್ರಿ. ಪಾನ್ಕಕ್ಕೆ ಸಕ್ರೆ ಯಾರಿಗಾರ ಬೇಡನ್ರಿ? ಹಂಗಂದ್ರೆ ನಿಂಗ್ಲಿ ಇಲ್ಲಪ್ಪ, ಒಬ್ಬೊಬ್ರಿಗೆ ಸುಗರ್ ಅಲ್ಲ. ಈಗ ನೋಡಿ ನನಗೆ ಸುಗರ್ ಸೇರಿ ಮತ್ತೊಂದು 3 ವರ್ಷ ಆಯ್ತು, ನಂಗೆ ಸಕ್ರೆ ಪಕ್ರಿ ಹೊಂದೋದಿಲ್ಲ. ಅದಕ್ಕೆ ಕೇಳಿದೆ. ಈಗಂತೂ ಎಲ್ಲರಿಗೆ ಬರಾಕತ್ ಬಿಟ್ಟೈತಪ್ಪ, ಅದಕ್ಕೆ ಕೇಳಿದೆ. ಈಗ ಸದ್ಯಕ್ಕೆ ಇಲ್ಲಿ ಯಾರಿಗೆ ಅಂತ ಸಮಸ್ಯೆ ಇಲ್ಲ, ತೊಂಬಾನ್ ಅದು ತರುವಂತಿ, ಏನಂತ ಅವಸರ ಏನಿಲ್ಲ. ಅಲ್ಲೆಲ್ಲ ನಾಷ್ಟ ಗಿಷ್ಟ ಮಾಡಿ ಏನು ಚಾಗಿ ಕುಡಿದ ಬಸ್ ಹತ್ತಿವ್ರು ಇಲ್ಲೇ ಬಂದಿಳಿದೇವಿ. ಏನು ನಮ್ಮೂರಿಗೆ ನಿಮ್ಮೂರಿಗೆ ದೂರ ಬೇಕತ್ತಲ್ಲ. ಒಂದು ಎಷ್ಟು 30-40 ನಿಮಿಷ ದಾರ್ಯಪ್ಪ ಅಟ್ಟೆ. ಅದು ಬಸ್ ಅಂತೇಳಿ ಕೈಯನ್ ಗಾಡಿ ಆದ್ರೆ ಒಂದು 10-15 ನಿಮಿಷದಾಗ ಬರ್ಬೋದಪ್ಪ ಇಲ್ಲಿಗೆ. ಏನು ದೊಡ್ಡ ದೂರ ಬಿಡು. ಬೇಕಾದ್ರೆ ಪಾನ್ಕ ಗಿನ್ಕ ಏನು ಬೇಡ, ಆಮೇಲೆ ಕೊಡುವಂತ್ರಿ. ಈಗ ಫಸ್ಟ್ ಹುಡುಗಿ ಕರ್ಸ್ಬಿಡು. ಹುಡುಗಿ ನೋಡಿದ್ವಿ ಅಂದ್ರೆ ನಮ್ಗೋಡ್ ಸಮಾಧಾನ ಆಕತಿ. ಅಂದಂಗೆ ಅಕ್ಕ ಆರಾಮದ ಅಣ್ಣ? ಹ್ಞೂ ಆರಾಮದಾಳ ನೋಡುವ ತಂಗಿವ. ನೀ ಏನು ಬಿಡುವ, ಒಟ್ಟ ಈ ಕಡೆ ಹಾಯಂಗೆ ಇಲ್ಲಿ ನೀವು ಗಂಡ ಹಿಂತಿ. ಮೊನ್ನೆ ಅಪರೂಪಕ್ಕೆ ಇವ ಸಿಕ್ಕ ಅಂತೇಳಿ ಹಿಂಗಪ್ಪ, ಮತ್ತು ನಮ್ಮ ಹುಡುಗಿ ಒಂದು ವರ ನೋಡು ಅಂದಿದ್ದಕ್ಕೆ ಈಗ ಬಂದಿರಿ ಈ ಕಡೆ. ಇಲ್ಲಾಂದ್ರೆ ಏನು ನಿಮ್ಮ ಮನೆ ಮಗನ ಮದುವೆಯಾಗ ನೋಡಿ ನಾನ ಬಂದವ. ಅದಕ್ಕೆ ಮುಂಚೆ ಯಾವಾಗೋ ನನ್ನ ಮಗಳು ದೊಡ್ಡಕ್ಕಾದಾಗ ನಿಮ್ಮನ್ನು ಕರ್ಸಿದ್ದೆ, ಅವಾಗ ಬಂದೋಗಿದ್ರಿ. ಹೊಳೆ ಸುದ್ದಿಲ್ಲ ಸುಖಾಲಿಲ್ಲ. ಅಯ್ಯೋ ಏನು ಮಾಡೋದು ಹೇಳಣ್ಣ, ನಾನು ಬರ್ಬೇಕಾದಕ್ಕೆ ಇವ್ರು ಕರ್ಕೊಂಬಂದ್ರೆ ನಾನು ಬರ್ತೇನಪ್ಪ. ಇವ್ರ ಕೆಲಸನೇ ಹೆಚ್ಚಾಗಿರ್ತಾವೆ, ಎಲ್ಲಿಂದ ಕರ್ಕೊಂಬರ್ಬೇಕೇನ? ಹಂಗ ಹೇಳಕತ್ತೇನಿವ, ಕರ್ಕೊಂಡ ಬರೋದಿಲ್ಲ ಒಟ್ಟ. ನೀ ಎಷ್ಟು ಬರ್ತಿ ಬೇಕಾತಲ್ಲೇ? ನೀ ನಮ್ಮ ತಂಗಿ ಕರ್ಕೊಂಬಂದಿ ಏನೋ ಒಮ್ಮೆ. ಹಂಗೆ ಹೇಳ್ರಿ ಅಣ್ಣಯ್ಯ, ಇವ್ರಿಗೆ ಹೆಂಡತಿ ಕರ್ಕೊಂಬರೋದು ಗೊತ್ತಿಲ್ಲ, ನಿಮಗೆ ಬಾಯ್ ಮಾಡಕತ್ತಾರ ನೋಡ್ರಿ. ಅಂದಂಗೆ ಹುಡುಗಿ ತಯಾರಾಗಿ ಹೇಳನ್ವಾ, ಕರ್ಸ್ಬಿಡ್ರಿ. ಹಂಗಾರ ಹುಡುಗನ ಅದ, ನಾನು ನೋಡ್ಕೊಂಡ್ಬಿಡ್ರಿ. ಏನಾರ ಕೇಳೋದಿದ್ರೆ ಬೇಕಾರೆ ಕೇಳ್ರಿ. ನಿನ್ನ ಮಾತಿನ ಮ್ಯಾಗ ನಂಗೆ ಪೂರಾ ನಂಬಿಕೆ ಐತಿ. ಆದ್ರೂ ವಿಚಾರಿಸ್ಬೇಕಾದ್ ನನ್ನ ಕರ್ತವ್ಯ ಐತಿ, ವಿಚಾರಿಸ್ತೇನೆ. ಆರಾಮದಿರಲ್ರಿ ಅಕ್ಕಾರ? ಆರಾಮದಿರ್ರಿ ಅಣ್ಣಾರ? ಆರಾಮದಿರನ್ರಿ? ಆರಾಮದೀನಿ ನೋಡ್ರಿ. ನೀವು ಆರಾಮದಿರಲ್ರಿ? ಮತ್ತು ಈ ಸಲ ಹೊಲ್ದಾಗ ಏನು ಹಾಕಿರಿ? ಈ ಸಲ ಹತ್ತಿ ಹಾಕ್ಯವ್ರಿ. ಹತ್ತಿ ಆಲೆ ಮತ್ತೆ ಒಂದು ಪೀಕ್ ಬಂತು. ಹತ್ತಿ, ಬದ್ನಿಕಾಯಿ, ಆಮ್ಯಾಗ ಇನ್ನು ಉಳಿದಿದ್ದು ಇದು ಏನದು ಬಾಯ ಬರೋಲ್ದಲ್ಪ, ಅದು ಇದು ಹಾಕೀನಿ, ಏನದು ಮೆಣಸಿನ್ಕಾಯಿ, ಹಂಗೆ ಸ್ವಲ್ಪ ಕಾಯಿಪಲ್ಲೆ ಅದು ಬೆಳೆದೀವಿ. ಉಳಿದಿದ್ದು ತೊಗರಿ ಹಾಕೀನಿ. ಹೌದೇನ್ರಿ? ಚಲೋ ಬಿಡ್ರಿ. ಹತ್ತಿಗೆ ಈ ಸಲ ರೇಟ್ ಐತಿ. ವರ್ಷ ಇವತ್ತಿಗೆ ಹತ್ತಿನ ಹಾಕಿರ್ತೇನೆ ರೀ, ಬೇರೆ ಹಾಕುದಿಲ್ಲ ನಾನು. ಚಲೋ ಆತ್ ಬಿಡ್ರಿ, ಚಲೋ ಆತ್. ನಿಮಗೆ ಒಬ್ಬಿಕೆ ಮಗಳನ್ರಿ? ಒಬ್ಬಕ್ಕೆ ಮಗಳ ಹೇಳಿರ್ಬೇಕಲ್ರಿ ಗೌಡ್ರಿ, ಒಬ್ಬಕ್ಕೆ ಮಗಳ. ಮತ್ತು ಗಂಡು ಹೆಣ್ಣು ಹಿಂದಿ ಯಾವುದು ಇಲ್ಲ ನೋಡ್ರಿ. ಆಕಿನ ಮಗ ಆಕಿನ ಮಗಳು ಅನ್ಕೊಂಡು ಬೆಳೆಸ್ಬಿಟ್ಟೇನಿ. ಇನ್ನೂ ಓದ್ತೇನಂದ್ರೆ ಓದಿಸ್ತಿದ್ದೆ, ಓದ್ತೇನು ಅಂದೆ, ಸಾಕು ತಗೋಪ್ಪ ಅಂತಂದ್ಲು. ಆಯ್ತು ಬಿಡುವ ಹಂಗಾರ ಅಂತೇಳಿ ಮದ್ವೆ ಯಾರ ಮಾಡೋಣ. ಎಷ್ಟು ಓದಿಸಿದ್ರಿ ಏನು? ಹೆಣ್ಣು ಮಕ್ಳು ಗಂಡನ ಮನೆಗೆ ಹೋಗಿನ ಬಾಂಡೆದ ಮಗಳಿಗೆ ತೊಳೆ ತಪ್ಪದಲ್ಲಲ್ರಿ, ಹೌದಿಲ್ಲ? ಆಮೇಲೆ ನಮಗೂ ದೇವ್ರು ತಕ್ಕ ಮಟ್ಟಿಗೆ ಕೊಟ್ಟಾನ. ಇನ್ನೊಂದು ಗಂಡ ಐತಪ್ಪ, ಹೆಂಗೆ ಹಂಗಾರಿಕಿನ ಓದಿಸಿ ಒಂದು ನೌಕರಿಗಾರ ಹತ್ಸನ ಅನ್ನಕ್ಕೆ. ನಮಗಿರೋದು ಒಂದು ಹೆಣ್ಣು ಸಾಕು. ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಕಂಡ್ವಿ ಅಂದ್ರೆ ಒಂದು ಖುಷಿ. ಸಾಯೋದ್ರೊಳಗೆ ಕೈಕಾಲು ಗಟ್ಟಿರತ್ಲೆ ಅವನ್ನೊಂದು ಎರಡು ಆಡಿಸ್ಬಿಟ್ವಿ ಅಂದ್ರೆ, ಹೌದಿಲ್ರಿ? ಹೌದ್ರಿ, ನೀವು ಹೇಳೋದು ಬರಬರಿ. ಯಾಕೆ ಓದಿಸ್ಬೇಕ್ರಿ ಹೆಣ್ಣು ಮಕ್ಕಳನ್ನ? ಯಾಕೆ ಓದಿಸ್ಬೇಕು ಹೇಳ್ರಿ? ಈ ಹೆಣ್ಣು ಮಕ್ಕಳನ್ನ ಓದಿಸೋದಂದ್ರೆ ನಾನು ಭಾಳ ತಿಳಿ ಕೆಟ್ಬಿಡ್ತದೆ ನೋಡ್ರಿ. ಅದು ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಡ್ತದೆ ನನಗೆ. ಹೆಣ್ಣು ಮಕ್ಕಳನ್ನ ಓದಿಸೋದು ಅಂದ್ರೆ ಬ್ಯಾಡ ಅನಿಸ್ಬಿಡ್ತೈತಿ. ಎಷ್ಟು ಓದಿದ್ರಿ ಏನು ಅವು ಮತ್ತು ಗಂಡನ ಮನೆಗೆ ಹೋಗಿನ ಬಾಳೆ ಮಾಡಕಬೇಕಾ? ಹೌದಿಲ್ರಿ? ಏನು ನೌಕರಿ ಏನೋ ಎಲ್ಲೇ ಒಬ್ರು ಕಲ್ತು ಚಂದಾಗಿ ನೌಕರಿ ಮಾಡಿ ಹೌದು ಎಲ್ಲ ಆಗದು. ಏನು ನೋಡಿದವ್ರು ಯಾರು ಹಂಗೆ ಆಗೋದಿಲ್ಲ ಬಿಡ್ರಿ. ರೀ ಇದು ಹುಡುಗಿ ನೋಡಂತಾಳ್ರಿ. ಬೇಜಾರು ಮಾಡ್ಕೋಬೇಡ್ರಿ, ಸುದ್ದಿ ಗೊತ್ತಾತು ನನಗೂ. ಗೌಡ್ರು ಹೇಳಿದ್ರು ಪಾಪ, ಆಸೆ ಕನಸಿಟ್ಕೊಂಡು ನಾವು ಮಕ್ಕಳು ಮರಿ ಅಂತ ಇದು ಮಾಡ್ತೀವಿ. ಕೆಲವೊಂದು ಮಕ್ಳು ಹಿಂಗೆ ಮಾಡ್ತಾವೆ ಕುತ್ತಿಗೆ ಕೆಲಸ. ಏನು ಮಾಡೋಕ್ಕತ್ತೆ ಹೇಳ್ರಿ? ಹೋಲ್ಬಿಡ್ರಿ, ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮಗನ ಕಡೆ ಲಕ್ಷ್ಯ ಕೊಡ್ರಿ ಈಗ, ಯಾಕಂದ್ರೆ ಮಗನ ಎಲ್ಲ ನೋಡ್ರಿ ಈಗ. ಅಂದಂಗೆ ಯಾಕೆ ನಿಮ್ಮ ಮಗ ಸುಮ್ಮನೆ ಕುಂತಾರ? ಇಲ್ಲ ಅವಂಗ ಮದ್ವಿ ಇಷ್ಟ ಐತ್ರಿ, ಈಗ ಬೇಡ ಅಂದಿದ್ದ ಅಷ್ಟೇ. ಅಂದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿದ್ದ ಐತಿ. ಸ್ವಲ್ಪ ನಾವು ನಿಮ್ಮಷ್ಟು ಅನುಕೂಲವಾಗಿ ಇಲ್ಲಿಗ ಸ್ವಲ್ಪ ಮಗಳನ್ನ ಓದ್ಸಕ್ಕಂತ ಸ್ವಲ್ಪ ಸಣ್ಣ ಪುಟ್ಟ ಸಾಲ ಗಿಲ್ಲ ಮಾಡ್ಕೊಂಡಿದ್ವಿ. ಅವು ಒಂಚೂರು ತಲೆ ಮ್ಯಾಗ ಅದಾವ. ಅದಕ್ಕೆ ಇವ ಸಾಲ ಗಿಲ್ಲ ಹರ್ಕೊಂಡು ಆಮೇಲೆ ನೋಡೋಣ ಬಿಡಪ್ಪ ಅಂತಂದ. ನಾನು ಅಂದೆ ವಯಸ್ಸು ಹಂಗ ಇರ್ತತೇನಪ್ಪ, ಮಾಡ್ಕೊಳ್ಳೋ ಕೈಲೆ ಮದ್ವಿ ಒಂದು ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನಮಗೂ ಒಂದು ಕೈಕಾಲು ಗಟ್ಟಿದ ಕಾಲಕ್ಕೆ ಮಕ್ಕಳು ಮೊಮ್ಮಕ್ಕಳು ನೋಡ್ಬಿಡ್ತೇವಪ್ಪ. ಬೇಡ ಅಂದಿದ್ದಕ್ಕೆ
ಒಪ್ಕೊಂಡು ಬಂದಾನೀಗ. ಹಂಗಿದ ಅದು ಬಿಟ್ರೆ ಬೇರೆ ಏನು ಇಲ್ರಿ. ಹುಡುಗಗ ಮಂತ್ಯಾನ್ ಜವಾಬ್ದಾರಿ ಭಾಳ ಐತಿ. ಹೌದನ್ರಿ? ಭಾಳ ಸಾಲ ಆಗೈತೇನ್ರಿ? ಹಾ ಹಾ ಐತಿ. ಸ್ವಲ್ಪ ಸಾಲ ಐತ್ರಿ. ಒಂದು ಭಾಳೇನಿಲ್ಲ, ಒಂದು 6 ಲಕ್ಷ ರೂಪಾಯಿ ಐತಿ, ಭಾಳ ಇಲ್ರಿ. ದುಡಿತಾ ಅದನ್ನಲ್ಲ ಮುಟ್ಸಕತ್ತೇವಿ. ಓಹೋ, ಹೌದನ್ರಿ? ಸರಿ, ಆಯ್ತು. ಆಯ್ತು ರೀ, ಈ ಹುಡುಗಿ ನೋಡೋದು ಮುಗ್ಸೋಣಂತ, ಮುಂದಿನ ಆಮೇಲೆ ಮಾತಾಡೋಣ. ನಮಗೆ ಒಂದ ನೋಡ್ರಿ, ಬೇಕಂದ್ರೆ ಈಗ ಹೆಣ್ಣು ಎತ್ತರ ಏನು ಮಾಡ್ತಾರ, ನಮಗೆ ₹1 ಆಸ್ತಿ ಐತೆ ಅಂದ್ರೆ ಹುಡುಗನ ಕಡೆದವ್ರಿಗೆ ₹2 ಆಸ್ತಿ ಇರ್ಬೇಕಂತ ನೋಡ್ತಾರ. ಆದ್ರೆ ನಾ ಅಂತ ಮನುಷ್ಯ ಅಲ್ಲ. ಆಸ್ತಿ ನಂಬ್ಕೊಂಡು ಹೆಣ್ಣಿನ ಕೊಡೋದಂತ ನನ್ನ ತಲೆಯಾಗ ಇಲ್ರಿ ಅದು. ನನಗೇನು ಹುಡುಗ ಚಲೋ ಇರಬೇಕು, ಚಟ ಗಿಟ ಮಾಡಬಾರ್ದು, ಮಂತ್ಯಾನಸ್ತಾ ಬಳೆದಸ್ತಾ ಆಗ್ಬೇಕು. ಅವ್ನ ಮನೆ ಜವಾಬ್ದಾರಿನೇ ಇಲ್ಲ ಅಂದ್ರೆ ಎಷ್ಟು ₹1 ಆಸ್ತಿ ಇದ್ರೆ 3 ದಿನದಾಗ ಕಳೆದಿತ್ತಾನ್ರಿ. ಹೌದಿಲ್ಲ? ಮನೆ ಜವಾಬ್ದಾರಿ ಇತ್ತಪ್ಪ ಅಂದ್ರೆ ಈಗ ನಾನು ಹಂಗೆ ನಾವು ನೋಡ್ರಿ ದುಡಿದು ಕಷ್ಟಪಟ್ಟು ಹೌದಲ್ಲ ಈಗ 4 ಮಂದಿಯಾಗ ಎದ್ದು ನಿಂತಿರೋದು. ಅದಕ್ಕೆ ಮೊದಲು ಹುಡುಗ ಬರಬರಿ ಇರ್ಬೇಕನ್ನೋ ನಾನು ಅಷ್ಟೇ, ಮತ್ತೇನಿಲ್ಲ. ಹಾ ಅದನ್ನ ಅಂದ್ರೆ ಹುಡುಗನ ಸಲಾಗಿ ನೋಡ್ತಾರಪ್ಪ ಅವ್ರು, ಬಡವರು ಶ್ರೀಮಂತರು ನೋಡಂಗಿಲ್ಲ ಅಂತೇಳಿ. ನಮ್ಗೇನು ಈಗ ನೋಡ್ರಿ, ಈಗ ಇರೋ ಆಸ್ತಿ ಯಾರಿಗೆ ಕೊಡ್ತೇವ್ರಿ? ನನ್ನ ಮಗಳಿಗೆ ಸೈಯಲ್ಲ, ಇರತನ ಸ್ವಲ್ಪ ತಿಂತೇವಿ, ಆಮೇಲೆ ಆಕಿಗೆ ಅದಕ್ಕೆ ಬೇಡ, ಹುಡುಗರ ಚಲೋ ಇರಲಿ. ಅವ್ರು ಅಲ್ಲಿ ಮಟ್ಟ ಏನು ದುಡ್ದು ಅವ್ರು ಮಾಡ್ಕೊಲಿ, ಇಲ್ಲದ ಕಾಲಕ್ಕೆ ಇದು ಅವ್ರಿಗೆ ಹೋಗತ್ತೆ, ಅದ್ರಾಗ ಅದ್ರ ಚಂದ ಜೀವನ ಮಾಡ್ತಾರ ಅನ್ನೋದು ನನ್ನ ತಲೆಯಾಗ ಅಷ್ಟೇ. ಹಾ ಹಾ ಸರಿ, ಹಂಗಾರೆ ಹುಡುಗಿ ಕರೆಸ್ಬಿಡ್ತೀರೇನ್ರಿ? ಏನ ಹೋಗಿ ಕರ್ಕೊಂಬ. ಅಯ್ಯೋ, ಈ ಹುಡುಗಿ ತಗೋತಯ್ಯವ ಇದತ್ತಾಗ ಹೀಗಿಲ್ಲ ಕುಂತಿದ್ಲಲ್ಲ. ಹಬ್ಬ ಹಿತ್ತಲ್ ಬಾಗಲ್ಲ ನಿಂತಾಳ. ಒಂದು ಕ್ಷಣ ನಾನು ಏದಿ ದಸಕ್ ಅನ್ಸಿದ್ಲು ನೋಡತ್ತಾಗ. ಏ ಬಾ ಇಲ್ಲಿ, ಅಲ್ಲಿ ಯಾಕೆ ಬಿಸ್ಲಾಗ ನಿಂತಿ? ಮೇಕಪ್ ಮಾಡ್ಕೊಂಡು ಇಟ್ಟತನ ಕುತ್ಕೊಂಡು ಎಲ್ಲ ಹಾಳಾಗದಲ್ಲನ? ಬಾ ಹೊರಗೆ ಬಾ. ಅಲ್ಲ ಮಕ್ಕ ಯಾಕೆ ಸಪ್ಪಗೆ ಮಾಡಿ ಏನು ಕುಂತಿರ? ನನ್ನ ಮಗಳು ಹೆಂಗ್ರಿ, ನನ್ನ ಮುಂದೆ ಒಂದು ಬ್ರನ ಅಕ್ಸರ್ ಮಾತಾಡಕ್ಕೆ ಹೆದರ್ತಾಳ ನೋಡ್ರಿ. ಹಂಗ ಇರ್ಬೇಕು ಬಿಡ್ರಿ. ಕೆಲವೊಂದು ಭಾಳ ಸೂಕ್ಷ್ಮ ಇರ್ತಾವ ಮಕ್ಕಳು. ಎಲ್ಲಾ ಲೂಸ್ ಬಿಡ್ಕೊಂಡ್ ಕೂತ್ರ ನಡೆದಿತ್ತನ ಬಾಳೆ ಹೇಳ್ರಿ. ನೋಡ್ರಿ ನೀನ ಯವ್ವ ಅಂತೇಳಿ ಲೂಸ್ ಬಿಟ್ಟಿದ್ದಕ್ಕೆ ನಮ್ಮ ಪರಿಸ್ಥಿತಿ ಏನಾಗೈತಿ? ಶಾಂತಕ್ಕ, ಹುಡುಗಿ ಕಣ್ಣ ಏನು ಇಂತಿಂತ ಚಸ್ಮಾ ಹಾಕೊಂಡತಿ, ಕಣ್ಣು ಕಾಣ್ತಾವ ಇಲ್ಲ ಇದಕ್ಕೆ ಚಸ್ಮಾ ತೆಗದ್ರ? ಸುಮ್ಮನೆ ಇರಲಿ. ಏನೇನ್ ಹೆಂಗ್ ಕೂತ್ರಿ? ಒಬ್ರಿಗೊಬ್ರು ಹುಡುಗಿ ಮಕ್ಕ ನೋಡ್ಕೊರಿ. ಆಮೇಲೆ ನನಗೆ ಹೇಳಲಿಲ್ಲ ನಾನ್ ನೋಡ್ಲಿಲ್ಲ ಅಂತ ಅನ್ಬೇಡ್ರಿ ಮನೆಗೆ ಹೋಗಿ. ಚಂದದಲ್ಲ, ಹೆಂಗನ್ಸಿಲ್ಲ ನೋಡ್ರಿ, ಹುಡುಗಿ ಓದ್ಯಾಳ ಸೆಕೆಂಡ್ ಇಯರ್ ಮಟ, ಅದ್ರ ಮುಂದೆ ಒಲ್ಲೆ ಅಂದ್ಲು ಓದಾಕ, ನಾನು ಬಿಟ್ಟೆ. ನಮ್ಮ ಮನೆ ನೋಡ್ರಿಪ್ಪ, ಮನಿಲ್ಲ ಮಹಾಲಕ್ಷ್ಮಿನ ಈಕಿ. ನೋಡ್ರಿ ವಿಚಾರ ಮಾಡ್ರಿ, ನೀವು ಮನೆಗೆ ಹೋಗ್ಬೇಕಾರೆ ಮಾತಾಡ್ಕೊರಿ, ಏನು ಅನ್ನೋದು ಹೇಳ್ರಿ. ಮೊದಲು ನಿನ್ ಮಗಳು ಕೇಳಪ್ಪ, ಒಪ್ಪಿಗೆ ಐತಿಲ್ಲ ಅಂತೇಳಿ. ಇರ್ಲಿ, ನಾ ಈಗ ಕೇಳೋದಿಲ್ಲ, ಇದ್ದಿದ್ದ ಹೇಳ್ತೇನಲ್ಲ. ನಾನು ಕೇಳ್ತೇನೆ ಯಾವಾಗಂದ್ರೆ ನಾನು ಆಮೇಲೆ ಎಲ್ಲ ಕೇಳ್ಕೊತೇನೆ ನನ್ನ ಮಗಳ ಕಡೆ. ಈಗ ಏನು ಕೇಳೋದಿಲ್ಲ, ನಾನು ಫೋನ್ ಹಚ್ಚಿ ಏನು ಅನ್ನೋದು ಹೇಳ್ತೇನೆ. ಆಗ್ಲಿ, ಇದು ಅವಸರ ಮಾಡುವ ವಿಚಾರ ಅಲ್ಲ, ನಿಧಾನಕ್ಕೆ ಯೋಚನೆ ಮಾಡಿ ಮಾಡುವಂತ ವಿಚಾರ. ಆಗ್ಲಿ, ಮನೆಗೆ ಹೋಗಿ ನಮ್ಮ ಪಾಡಿಗೆ ನಾವು, ನಿಮ್ಮ ಪಾಡಿಗೆ ನೀವು ಮಾತಾಡ್ರಿ. ಆಮೇಲೆ ಏನ್ ಅನ್ನೋದು ಫೋನ್ ಅಂತೂ ಇದ್ದದವು, ಮೊದ್ಲಿ ನಂಗೆ ಏನು ಟಪಾಲ್ ಹಾಕ್ಬೇಕು ಅನ್ನಂಗಿಲ್ಲ. ಹುಡುಗಿ ಮನಸ್ಸು ಐತಿ ಇಲ್ಲ ನೋಡ್ಕೊರಿ, ಮುಂದಿಂದ ಮುಂದುವರೆಯಕ್ ಆಕತಿ.